ಸುಳ್ಯದಲ್ಲಿ ನಿಶಾನ ಅನ್ನೋ ಒಂದು ಹುಡುಗಿನ ಅವಳ ಗಂಡನ್ ತಂದೆ ಮತ್ತೆ ಸಿಸ್ಟರ್ ಕೊಂದು ಬಿಟ್ಟಿದಾರಂತೆ. ಎಷ್ಟು ಕನಿಕರ ಇಲ್ಲದ ಮನುಷ್ಯರು ನೋಡಿ ಅಲ್ಲಿ. ಅದರಲ್ಲೂ ಸುಳ್ಯದಲ್ಲಿ ನನ್ ಗೊತ್ತಿರಂಗೆ ಕನಿಕರ ತುಂಬಾ ಕಮ್ಮಿ ಇದೆ ಜನರ ಮಧ್ಯದಲ್ಲಿ. ಮನುಷ್ಯತ್ವವೇ ಇಲ್ಲ ಅಂತ. ಆ 2 ವಯಸ್ಸಿನ ಆ ಮಗನ್ನಾದ್ರೂ ನೋಡಿ ಆ ಹೆಂಗಸನ್ನ ಬಿಟ್ಬಿಡ್ಬೋದಿತ್ತಲ್ವ ಅವರಿಗೆ. ತಾನ್ ಹೇಳಿದಂಗೆ ತನ್ನ ಮಗ ನಡಿಬೇಕು ಅನ್ನೋ ಒಂದು ಹಠದಿಂದ ಒಂದು ಪ್ರಾಣನೇ ತೆಗೆದುಬಿಟ್ರು. ಆ ಮಗ ಇಷ್ಟೇ ಕೇಳಿರೋದು, ನಾನ್ ನನ್ನ ಹೆಂಡತಿನ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಜೀವನ ಮಾಡ್ತೀನಿ. ಯಾಕೆ ಅಂದ್ರೆ ಆ ಅನ್ಸಾರ್ ಅನ್ನೋ ಅವಳ ಗಂಡನಿಗೆ ಬೆಂಗಳೂರಲ್ಲಿ ಕೆಲಸ ಇತ್ತು. ಅದು ಅವನ್ ಮಾಡಿದ ದೊಡ್ಡ ತಪ್ಪು ಅನ್ಸ್ಬಿಡ್ತು ಅವ್ರ ಗಂಡನ ಮನೆಯವರಿಗೆ. ಸುಳ್ಯದಲ್ಲಿರೋ ಎಷ್ಟೋ ಗಂಡು ಹುಡುಗರು ಹೆಣ್ ಮಕ್ಕಳನ್ನ ಪ್ರೀತಿಸ್ತಾರೆ, ಮನಸ್ಸಾರೆ ಪ್ರೀತಿಸ್ತಾರೆ. ಬಟ್ ಮನೆ ತನಕ ಅದು ಗೊತ್ತಾದ್ರೆ ಅದನ್ನ ಅವ್ರು ಬೇರೆ ಮಾಡೋವರೆಗೂ ಆ ತಂದೆ ಅಷ್ಟು ಹಟ್ಟದಲ್ಲಿರ್ತಾರೆ. ಆ ಮಗನ್ ಸಂತೋಷನ ನೋಡಲ್ಲ. ಅಲ್ಲಿರೋ ಅವ್ರ ಸೊಸೈಟಿಯಲ್ಲಿ ನೆಮ್ಮದಿ ಹಾಳಾಗೋದ್ರು ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಯಾಕೆ ಗೊತ್ತಾ, ಅಲ್ಲನ ಮೇಲೂ ಭಯ ಇಲ್ಲ. ಅವ್ರು ಸತ್ರೆ ಅವ್ರಿಗೆ ಕ್ವಶನ್ ಆಗುತ್ತೋ ಅನ್ನೋ ಭಯಾನೂ ಇಲ್ಲ. ಅವ್ರ ದುಡ್ಡೊಂದಿದ್ರೆ ಸಾಕು, ಅವ್ರ ಅಹಂಕಾರ, ಅವ್ರ ದರ್ಪನ ಅವರು ಮೆರೀತಾರೆ. ಬಟ್ ಒಂದನ್ ತಿಳ್ಕೊಬೇಕು ಅಲ್ಲಿರೋ ತಂದೆಂದಿರು, ನೀವು ನಿಮ್ ಹೆಂಡತಿನ ನಿಮ್ ಮಕ್ಕಳನ್ನ ಆಳ್ದಂಗೆ ಕಂಡವ್ರನ್ನ ಮಕ್ಕಳನ್ನ ಆಳಕ್ ನೀವು ನೋಡ್ಬೇಡಿ. ಅವ್ರ ಕಣ್ಣೀರು, ಅವ್ರ ಶಾಪ, ಅವ್ರ ಫ್ಯಾಮಿಲಿ ಶಾಪ ಸಾಕು. ನೀವು ಅಷ್ಟು ಸುಲಭದಲ್ಲಿ ಸಾಯಲ್ಲ, ನರಳಿ ನರಳಿ ಸಾಯ್ತೀರ. ಇದು ಸುಳ್ಯದಲ್ಲಿ ಜಾಸ್ತಿ ನಡೀತಿದೆ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಎಷ್ಟು ಗಂಡು ಮಕ್ಕಳು ಮೋಸ ಮಾಡಿರೋ ಹೆಂಗಸರು ಆತ್ಮಹತ್ಯೆ ತನಕ ಹೋಗಿದ್ದಾರೆ. ಆತ್ಮಹತ್ಯೆ ಮಾಡಿದವರು ಇದ್ದಾರೆ, ಕೊಲೆ ಆಗಿರೋರು ಇದ್ದಾರೆ. ಏನು ಆಗದೆ ನಡು ಬೀದಿಯಲ್ಲಿ ನಿಂತಿರೋ ಹೆಂಗಸರು ಇದ್ದಾರೆ. ಅಲ್ಲಿರೋ ಗಂಡು ಮಕ್ಕಳಿಗೆ ಹೇಳ್ತೀನಿ, ನಿಮಗೆ ತಾಕತ್ತು, ನಿಮಗೆ ಗಟ್ಸ್ ಇಲ್ಲ ಅಂದ್ಮೇಲೆ ಈ ತರ ಕೆಲಸಗಳಿಗೆ ಇಳಿಬೇಡಿ. ಈಗ ನಿಶಾನನ್ನ ಕರ್ಕೊಂಡು ಹೋಗಿ ನೀವು ಒಂದ್ಸತಿ ಕೇಳಿ ಹೋಗ್ಬೋದಿತ್ತು, ಪರ್ಮಿಷನ್ ತಗೊಂಡು ಅವಳನ್ನ ಅವ್ರು ಕೊಡ್ಲಿಲ್ಲ ಅನ್ಬಿಟ್ಟು ಬಿಟ್ಟು ಹೋಗಿದ್ ತಪ್ಪಿಗೆ ಆ ಹುಡುಗಿ ಪ್ರಾಣನೇ ತೆಗೆದು ಬಿಟ್ರಲ್ಲ ನೀವು. ಎಷ್ಟು ನೀಚ ಕ್ರೂರಿಗಳಿರ್ಬೇಕು ನೀವು ಹೇಳಿ.